ಯಾರಿಗೆ ಬೇಕಾಗಿತ್ತು ಸರ್ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ. ಈಗ ಮನೆಯೊತ್ತಿಗೆ 2,000 ರೂಪಾಯಿ ಸಿಕ್ತಿದೆಯೇ ಇಲ್ಲ? ಅದು ಸಿಕ್ಕಿಲ್ಲ ಸರ್, 4-5 ತಿಂಗಳಿಂದ ಬಂದೇ ಇಲ್ಲ. ಫಸ್ಟ್ ಕೊಟ್ಟರು, ಒಂದು 2-3 ತಿಂಗಳು ಕೊಟ್ಟರು, ಆಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಕೇಳಿದಾಗೆ ಮತ್ತೆ ಏನು ಮಾಡಿದ್ರೆ ಯಾವ್ದು ಬಂದಾಗೆ ಎಲೆಕ್ಷನ್ ಬಂದಾಗೆ ಕೊಡ್ತಾರೆ, ಒಂದು ತಿಂಗಳು 2 ತಿಂಗಳು ಕೊಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್. ನಮ್ಮದು ಪ್ರಾಪರ್ ಚನ್ನಪಟ್ಟಣ ಆ ಕಡೆ ಎಲೆಕ್ಷನ್ ಆಗಿದ್ದಾಗ ಬಂದಿದ್ದು. ಈಗ ಲಾಸ್ಟ್ ಟೈಮ್ ಇದಾಗ್ತಲ್ಲ ಎಮ್ ಎಲೆಕ್ಷನ್ ಆವಾಗ ಬಂದಿದ್ದು. ಬೆಳೀತಾವ್ರು ನಾವೇ ನಮಗೆ ತಿರುಗಿ ನಿಂತಾರೆ, ಏನು ಮಾತಾಡೋರು? ಕೊಡ್ತಾ ಇರೋದು ನೀರು ಲೋಟದಲ್ಲಿ, ನಮ್ಮ ಹತ್ರ ಕಿತ್ಕೋತಾ ಇರೋದು ಹಂಡೆಯಲ್ಲಿ ಸರ್. ಆ ಥರ ಹಂಡೆಯಲ್ಲಿ ಕಿತ್ಕೊಂಡು ಲೋಟದಲ್ಲಿ ಕೊಟ್ಟರೆ ಹೆಂಗೆ ತುಂಬುತ್ತೆ ಸರ್ ಹೊಟ್ಟೆ? ಹೆಂಗೆ ಅನ್ಕೇನೆ ಈಗ ಬೀದಿ ಪಾಲು ಬಂದುಬಿಟ್ಟು ಆತ್ಮಹತ್ಯೆ ಮಾಡಬೇಕು ಲೆಕ್ಕಕ್ಕೆ ಬಂದುಬಿಟ್ರೆ ಮಾಡಿದವರು. ನಮ್ಗೆ ಈ ಫ್ರೀ, ಆ ಯೋಜನೆ ಭಾಗ್ಯಲಕ್ಷ್ಮಿ ಎಲ್ಲರಿಗೂ ಫ್ರೀ ಏನು ಸರ್, ಏನು ಸಿಗುತ್ತೆ ಸರ್? ನನ್ನ ಹೆಸರು ಶೇಖರ್ ಅಂತ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. 2 ವರ್ಷ ಆಯಿತು. ಕರೆ ನಮಗೇನು ಆಟೋದವ್ರಿಗೆ ಹೊರತು ಬಿದ್ದದ್ದು ಬಿಸ್ನೆಸ್ ಇಲ್ಲ. ಗ್ಯಾರಂಟಿ ಅಂದರೆ ಗ್ಯಾರಂಟಿ ಹೆಣ್ಮಕ್ಳಿಗೆ ಸರಿಯಾಗಿ ಮುಡ್ತಾ ಇಲ್ಲ. ಈಗ ಮನೆಯೊತ್ತಿಗೆ 2,000 ರೂಪಾಯಿ ಸಿಕ್ತಿದೆಯೇ ಇಲ್ಲ? ಅದು ಸಿಕ್ಕಿಲ್ಲ ಸರ್, 4-5 ತಿಂಗಳಿಂದ ಬಂದೇ ಇಲ್ಲ. ಸ್ಟಾಪ್ ಆಗಿದೆ. ರೇಷನ್ ದುಡ್ಡೂ ಬಂದಿಲ್ಲ. ಆಟೋದವ್ರ ಜೀವನ ನಾಯಿ ಪಾಡೋದಂಗೆ ಆಗ್ಬಿಡುತ್ತೆ. ಈ ಬಾಡಿಗೆ ಇಲ್ಲಕ್ಕೆ ಸುಮ್ಮ ಕುಂತೀವಿ ಇಲ್ಲಿ. ದಿನಕ್ಕೆ 500 ರೂಪಾಯಿ 600 ರೂಪಾಯಿ ದುಡಿಬೇಕಾದ್ರೆ ಸಾಕಾಗೋಗುತ್ತೆ. ಈಗ ಆಟೋದವರಿಗೆ ಫ್ರೀ ಬಸ್ ಹೊಡೆತ ಬಿದ್ದಿದೆ. ಹೌದು, ಹೊಡೆದು ಬಿದ್ದಿದೆ. ಆಮೇಲೆ ಬೈಕು ಟ್ಯಾಕ್ಸಿಗಳೆಲ್ಲ ಓಡಾಡ್ತವೆ. ಅವ್ನು ನಿಲ್ಲಿಸ್ರೆ ಅಂದರೆ ನಿಲ್ಲಿಸ್ತಾ ಇಲ್ಲ. ಅವ್ರ ಒಳಗಿಂದೊಳಗೆ ತೊಗೊಂತಾರೆ, ನಮಗೆ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ, ಸುಮ್ಮನೆ ಹಿಂಗೆ ಹೋಗ್ತಾರೆ. ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಯಾವುದೇ ತೊಂದರೆ ಇಲ್ಲ, ಮನೆಯೊತ್ತಿಗೆ 2,000 ಕೊಡ್ತೇವೆ, 10 kg ಅಕ್ಕಿ ಬರ್ತಾಯಿದ್ದೀವಿ ಅಂತಂದ್ರೆ ಯಾವುದು 10 kg ಇಲ್ಲ, ಯಾವುದೂ ಇಲ್ಲ. ಈಗ 10 kg ಬದಲಾಗಿ ಹಣ ಕೊಡ್ತೇನೆ ಅಂತ ಹೇಳಿದ್ರು. ಅದು ಅವಾಗ ಒಂದು ಸ್ವಲ್ಪ ಬಂತು. ಈಗ ಒಂದು 2-3 ತಿಂಗಳಿಂದ ಮತ್ತೆ ಅದು ಬಂದಿಲ್ಲ. ಈಗ ಅನ್ನಭಾಗ್ಯದ ಹಣ ಕೂಡ ನಿಂತಿದೆ. ಈ ಕಡೆಯಿಂದ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಇಲ್ಲ, ಅದು ಬರ್ತಾಯಿಲ್ಲ. ಏನು ಹೇಳ್ತೀವಿ ಸರ್ಕಾರ? ಏನು ಬರ್ತಾಯಿದೆ ಕೊಡ್ತೇವೆ ಅಂತ ಹೇಳ್ತಾರೆ, ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ನಾವಂತ ಆಟೋದಲ್ಲಿ ಬೀದಿ ಪಾಲು ಆಟೋಗಳು ರೆಡಿ ಮಾಡಿಸ್ಕೊಳಕ್ಕಾಗಲ್ಲ ನಮ್ಗೆ. 500 ರೂಪಾಯಿ 2 ಸಾಕ್ಷಿಗೆ 1,000 ರೂಪಾಯಿ ದುಡಿಬೇಕಾದ್ರೆ ಕಷ್ಟ. ನಾವು ದಿನಕ್ಕೆ 2,000 ಸಾವಿರ ದುಡಿಯೋರು 1,000 ದುಡಿಯೋಕ್ಕಾಗಲ್ಲ. ಹೆಂಗೆ ಅನ್ಕೇನೆ ಈಗ ಬೀದಿ ಪಾಲು ಬಂದುಬಿಟ್ಟು ಆತ್ಮಹತ್ಯೆ ಮಾಡಬೇಕು ಲೆಕ್ಕಕ್ಕೆ ಬಂದುಬಿಟ್ರೆ ಮಾಡಿದವರು. ಎಷ್ಟೊಂದು ಜನ ಸುಸೈಡ್ ಸಾಲ ಮಾಡ್ಕೊಂಡು ಸಾಲ ತೀರ್ಲಾರ್ದೆ ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾವ ಗೌರ್ಮೆಂಟ್ ಬಂದರೂ ನಮ್ಗೆ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಯಾಕೆ ಕೊಟ್ಟರು? ಒಂದು ಕಡೆ ಬೈಕ್ ಟ್ಯಾಕ್ಸಿ, ಒಂದು ಕಡೆ ವೈಟ್ ಬೋರ್ಡ್. ನಮಗೂ ವೈಟ್ ಬೋರ್ಡ್ ಮಾಡಿಕೊಡೋ ಅಂತೇಳಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಇವರು? ಅದನ್ನ ಕೇಳಿ ನಾವು ಸ್ವಾರ್ಥಿ ಸೈನ್ಯದಾಗ ಇದೀವಿ. ನಮ್ಮ ಅಧ್ಯಕ್ಷರು ಎಲ್ಲ ಹೋರಾಡಿದ್ರು ಅದು ಏನು ಪ್ರಯೋಜನ ಇಲ್ಲ. ರ್ಯಾಪಿಡ್ ಹೊಡಿಬೇಡ ಅಂತ ನಾವು ರ್ಯಾಪಿಡ್ ಅಂತ ಹೊಡಿತಾ ಇಲ್ಲ. ರ್ಯಾಪಿಡ್ ನಾವು ಮೊದಲು ನಮ್ಮಿಂದ ಬೆಳೆದ, ರ್ಯಾಪಿಡ್ನವನು ಬೆಳೆದ, ಓಲಾದವನು ಬೆಳೆದ, ಊಬರ್ನವನು ಬೆಳೆದ, ನಮ್ಮ ಹತ್ರನೂ ಬೆಳೆದ. ಈಗೆಲ್ಲ ನಮಗೆ ತಿರುಗಿ ನಿಂತುಬಿಟ್ರೆ ಬೆಳೀತಾವ್ರು ನಾವೇ ನಮಗೆ ತಿರುಗಿ ನಿಂತಾರೆ, ಏನು ಮಾತಾಡೋರು? ಈಗ ಅವ್ರವ್ರ ಗಾಡಿ ತೊಗೊಂಬಂದು ಅವ್ರವ್ರ ಎಲೆಕ್ಟ್ರಿಕ್ಗಳು ಗಾಡಿಗಳು ಬಿಟ್ಕೊಳ್ತಾರೆ. ಕಾಂಗ್ರೆಸ್ ನೋಡಿದ್ರೆ ಗ್ಯಾರಂಟಿ ಯೋಜನೆ ಕೊಡ್ತಿತ್ತು ಅಂತೇಳಿ ಎಲ್ಲರೂ ಓಟ್ ಹಾಕಿದ್ರು. ಏನು ಓಟ್ ಹಾಕಿದ್ರೆ ಸ್ವಲ್ಪ ದಿನ ಕೊಟ್ಟ ಮಾಡಿದ ನೀವು ನಮ್ಮ ಕಡೆ ಕಿತ್ಕೊತಾರೆ, ಅವ್ರ ಕಡೆ ಕೊಡ್ತಾರೆ. ಇಷ್ಟೇ ಲೆಕ್ಕ. ಈಗ ಎಲ್ಲ ಪ್ರತಿಯೊಂದು ರೇಟ್ಗಳು ಜಾಸ್ತಿ. ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಎಲ್ಲರಿಗೂ ಫ್ರೀ ಅಂತ. ಈಗ ನೋಡುವಾಗ ಹಾಲಿನ ರೇಟ್, ತರಕಾರಿ ರೇಟ್ ಎಲ್ಲ ಹೇಳಿದ್ರು ಸರ್. ಹೇಳಕ್ಕೆ ಆಶ್ವಾಸನೆ ಕೊಡ್ತಾರೆ, ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಯಾರಿಗೆ ಬೇಕಾಗಿತ್ತು ಸರ್ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ? ನಮಗೇನಿಲ್ಲ. ಒಟ್ಟು ಕಾಲೇಜು, ಮಕ್ಕಳ ಶಿಕ್ಷಣ, ಆಮೇಲೆ ಹಾಸ್ಪಿಟ್ಲ್ಗಳು ಫ್ರೀ ಮಾಡಿಕೊಟ್ಟಿದ್ದು ಸಾಕಾಗಿತ್ತು ಅಲ್ವಾ? ಈ ನಮ್ಮ ಎಲ್ಲ ಇನ್ಶೂರೆನ್ಸು FC ಎಲ್ಲ ರೇಟ್ಗಳು ಜಾಸ್ತಿ ಮಾಡಿರಿ, ಏನು ಮಾಡೋಣ? ಜೀವನ ಮಾಡೋದು ಕಷ್ಟ ಆಗಿದೆ ಸರ್. ಇತ್ತ ನೋಡಿದ್ರೆ ಪೊಲೀಸರು ನಿಂತ ಗಾಡಿಗೂ 500 ರೂಪಾಯಿ ಫೈನ್ ಹಾಕ್ತಾರೆ. ಫೋಟೋ ತೆಗೆದ್ರೆ ಹೋಗ್ಬಿಡ್ತಾರೆ. ನಾವು ಯಾರಿಗೆ ಹೇಳೋಣ ಕಷ್ಟಗಳು? ನಮ್ಮ ಅಧ್ಯಕ್ಷರು ಏನು ಮಾಡ್ತಾರೆ, ನಾವ್ರು ಏನು ಮಾಡ್ತೀವಿ ಅಲ್ವಾ? ನಮ್ಮ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 2 ವರ್ಷ ಆಗ್ತಾ ಬಂತು. 5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದು. ಹೌದು ಕೂಡ ಈಗ ಸಿಕ್ತಿದ್ಯಾ? ಇಲ್ಲ ಸರ್, ಸಿಗ್ತಾ ಇಲ್ಲ. ಗ್ಯಾರಂಟಿ ಬಂದಮೇಲೆ ನಮಗೆ ತೊಂದರೆ ಆಗ್ತಾ ಇದೆ. ಲೇಡೀಸ್ಗಳೆಲ್ಲ ಇವಾಗೆಲ್ಲ ಏನು ಮಾಡ್ತಿದ್ದಾರೆ, ಫ್ರೀ ಬಸ್ ಅಂದು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅದು ನಮಗೆ ಲೇಡೀಸ್ ಕಸ್ಟಮರೇ ಜಾಸ್ತಿ ಬರ್ತಾ ಇದೆ ಯಾವಾಗಲೂ. ಲೇಡೀಸ್ ಕಸ್ಟಮರ್ ಇಲ್ಲದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ನಮಗೆ. ಈಗ ಬಸ್ ಫ್ರೀ ಇಂದಾಗಿ ಆಟೋದವರ ಮೇಲೆ ಹೊಡೆತ ಬಿತ್ತು. ಹೌದು ಸರ್, ತುಂಬ ಹೊಡೆತ ಬಂದಿದೆ. ಆದರೆ ತೊಂದರೆ ಇಲ್ಲ, ಮನೆಯೊತ್ತಿಗೆ 2,000 ರೂಪಾಯಿ, 10 kg ಅಕ್ಕಿ, 200 ಯೂನಿಟ್ ಕರೆಂಟ್ ಫ್ರೀ. ಸರ್ ಅದೆಲ್ಲ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಎಲ್ಲಿ ಸರ್ ಕೊಟ್ಟಿದ್ದಾರೆ? ಬರೀ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕಿ ಅಷ್ಟೊಂದು ಕೊಡ್ತಾ ಇಲ್ಲ. ಅಕ್ಕಿ ಬದಲು ಹಣ ಕೊಡ್ತಾರೆ ಅಂತ ಹೇಳಿದ್ರು. ಹಣನೂ ಬರ್ತಾ ಇಲ್ಲ ಅಂತ ಸರ್, ಹಣ ಬರ್ತಾ ಇಲ್ಲ. ಆಮೇಲೆ ಲೇಡೀಸ್ಗೆ ಏನೋ 2,000 ರೂಪಾಯಿ ಕೊಡ್ತಾ ಇದೆ ಅಂತಂದರು, ಅದು ಬರ್ತಾ ಇಲ್ಲ ಇವಾಗ. ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಅನಿಸ್ತೈತೆ ಸರ್. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್, ಸರ್ಕಾರ ಬಂದು ಎಲ್ಲ ರೀತಿಯೂ ಈ ಥರ ಕೊಟ್ಟು ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಫಸ್ಟು ಕೊಟ್ಟರು, ಒಂದು 2-3 ತಿಂಗಳು ಕೊಟ್ಟರು, ಆಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದಾರೆ.
ಕೇಳಿದಾಗೆ ಮತ್ತೇನು ಮಾಡಿದ್ರೆ ಯಾವ್ದಾರು ಬಂದಾಗ ಎಲೆಕ್ಷನ್ ಬಂದಾಗ ಕೊಡ್ತಾರೆ, ಒಂದು ತಿಂಗಳು 2 ತಿಂಗಳು ಕೊಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್ ಅವರು. ಸರ್ ಈಗ ನೀವು ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀರಿ, ಹೌದು ಸರ್. ರಸ್ತೆ ಯಾವ ಥರ ಇದೆ ಸರ್ ರಸ್ತೆ ಎಲ್ಲ ಕಡೆನೂ ಕುಲ್ಕಟ್ಟಾಗ್ಬಿಟ್ಟಿದೆ ಸರ್. ಯಾವ ಕಡೆ ಹೋದರೂ ಎಲ್ಲ ಮೋರಿ ಈಗ ಕಿತ್ತಕ್ಕೆ ಎಲ್ಲ ಕಡೆನೂ ಇದು ಹಳ್ಳ ದುಡ್ಡಿನ ಬಂದುಬಿಟ್ಟೈತೆ. ಆಮೇಲಂತೂ ಒಂದು ಕಡೆ ಹೋಯ್ತಂದಿಲ್ಲ, ಎಲ್ಲ ಕಡೆನೂ ಹಂಗೆ ಆಗ್ಬಿಟ್ಟಿದೆ. ಇದು ಮೇನ್ ರೋಡ್ ಅನ್ನೋದೇ ಇಲ್ಲ, ಯಾವ ರೋಡಿಗೆ ಹೋದ್ರೂ ಎಲ್ಲ ಕಡೆನೂ ಹಂಸಿದೆ, ಎಲ್ಲ ಕಡೆನೂ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಇದು. ಸರ್ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ ಸರ್. ಯಾವುದೂ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇಲ್ಲ. ಎಲ್ಲ ನೋಡಿ ಎಲ್ಲ ಸ್ಟಪ್ ಆಗಿದೆ, ಎಲ್ಲ ಅರ್ಧಕ್ಕರ್ಧ ಆಗಿ ನಿಂತಿರೋ ಎಲ್ಲ ಸ್ಟಪ್ ಅಲ್ಲಲ್ಲೇ ಇವೆ. ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ ಸರ್. ಸರ್ ಮುಖ್ಯಮಂತ್ರಿಗಳಿಗೆ ಏನು ಅಂತಂದರೆ ಈ ಫ್ರೀ ಕೊಟ್ಟಿದ್ದಾರಲ್ಲ ಸ್ಟಾಪ್ ಮಾಡಿ ಮಾಮೂಲಿ ಪ್ರಶ್ನೆ ನಡೀತದೆ, ಅದೇ ಥರ ನಡ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸರ್. ಕಡಿಮೆ ಮಾಡಿ ಅಂತ ಹೇಳ್ತೀರಾ? ಹೌದು ಸರ್, ಬೆಲೆ ಏರಿಕೆ ಕಡಿಮೆ ಆಗಬೇಕು. ಹಾಲಿನ ರೇಟಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ರೇಟ್, ಎಣ್ಣೆ ರೇಟ್, ತರಕಾರಿ ರೇಟ್ ಎಲ್ಲ ಕೂಡ ಜಾಸ್ತಿ ಆಗಿದೆ. ಹೌದು ಸರ್, ಎಲ್ಲ ರೇಟು ಜಾಸ್ತಿ ಆಗಿದೆ ಇವಾಗಂದು. ಆದಷ್ಟು ಕಡಿಮೆ ಇಲ್ಲ, ಜಾಸ್ತಿ ಮಾಡಬೇಕು ಇಲ್ಲ ಅಂತಲ್ಲ, ಆದರೆ ಅತಿಯಾಗಿ ಮಾಡಿ ಬರ್ತದೆ ಯಾವುದನ್ನು. ಏನೋ ಸ್ವಲ್ಪ ಮಾಡಿದ್ರೆ ಪರವಾಗಿಲ್ಲ. ಇವಾಗ ಇಷ್ಟು ಹಾಲು ರೈಟ್ ಇವಾಗ 25 ರೂಪಾಯಿ ಇದೆ. 25 ರೂಪಾಯಿಗೆ ಡಬಲ್ 25 ರೂಪಾಯಿ ಮಾಡಿಬಿಟ್ರೆ ಒಟ್ಟು ಡಬಲ್ ಅವ್ರು ಎಷ್ಟಾಗುತ್ತೆ? 50 ರೂಪಾಯಿ. 50 ರೂಪಾಯಿ ತಗೊಳಕ್ಕಾಗತ್ತಾ ಸರ್? ಆಗಲ್ಲ. ಏನೋ 1 ರೂಪಾಯಿ 2 ರೂಪಾಯಿ ಮಾಡಿದ್ರೆ ಪರವಾಗಿಲ್ಲ. ಯಾಕೆಂದರೆ ರೈತರಿಗೆ ಲಾಸ್ ನಡೀತಾ ಇದೆ. ರೈತರಿಗೆ ನಾವು ಕೊಡಬೇಕು, ನಾವು ತಗೊಂಡ್ರೆ ರೈತರು ಮುಂದೆ ಬರೋಕ್ಕೆ ಸಾಧ್ಯ. ಸಿಗ್ತಾ ಇಲ್ಲ ಸರ್. ಅದು ಏನಾಗಿದೆ ಅಂದರೆ ಈಗ ಪಾಪ ಕಷ್ಟಪಟ್ಟು ರೈತ ತಂದಾಕವ್ರಿಗೂ ಇದಾಗ್ತಾ ಇಲ್ಲ, ಈ ಕಡೆ ನಾವು ತಗೊಳ್ಳೋರಿಗೂ ತೊಂದರೆ ಆಗ್ತಾಯಿದೆ. ಆದರೆ ಮಧ್ಯದಲ್ಲಿ ಇರೋ ಬ್ರೋಕರ್ ಇರ್ತಾರಲ್ಲ ನೋಡಿ, ಅವ್ರಿಗೆ ಲಾಭ ಆಗ್ತಾಯಿದೆ ಸರ್. ಎಲ್ಲ ಕಡೆನೂ ಬ್ರೋಕರ್ಗಳೇ ಜಾಸ್ತಿ ತಗೊಳ್ತಾ ಇರೋದು. ಯಾಕಂದರೆ ಕಷ್ಟಪಡ್ತಾರೆ ಈಗ ರೈತರು, ಅವ್ರಿಗೆ ಸಿಗ್ತಾ ಇಲ್ಲ. ಈಗ ನಾವು ಹಾಲು ಕೊಂಡ್ಕೊಳ್ತೀವಿ, ನಮಗೂ ಸಿಗ್ತಾಯಿಲ್ಲ. ಮಧ್ಯದಲ್ಲಿ ಇರ್ತಾರೆ ನೋಡಿ, ಅಂಥವ್ರಿಗೆ ಸಿಗ್ತಾ ಇದೆ. ಹೌದು, ಇದು ಹಾಲದಲ್ಲ ಹೇಳಿದ್ದನು, ಬೇರೆ ರೀತಿಯಲ್ಲಿ ಎಲ್ಲ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಸರ್. ರೈತರ ಮತ್ತೆ ತೆಗೆದುಕೊಳ್ಳುವವರ ಮಧ್ಯದಲ್ಲಿ ದಳ್ಳಾಳಿಗಳು ಇರ್ತಾರೆ ನೋಡಿ, ಅವರಿಗೆ ಲಾಭ ಆಗ್ತಾ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಕಾಂತರಾಜ್ ಅಂತ ಸರ್. ಸರ್ ಈಗ ಯಾರ ಹತ್ರ ಯಾವುದೇ ಆಟೋ ಡ್ರೈವರ್ ಹತ್ರ ಹೋಗಿ ಕೇಳಿದ ತಕ್ಷಣ ಫಸ್ಟ್ ಹೇಳೋದು ನಮಗೆ ರ್ಯಾಪಿಡೋದಿಂದ, ಓಲಾ ಉಬರಿಂದ, ಅದೇ ರೀತಿ 2 ವೀಲರಿಂದ, ವೈಟ್ ಬೋರ್ಡಿಂದ ಪ್ರಾಬ್ಲಮ್ ಇದೆ ಅಂತ. ಏನು ಸಮಸ್ಯೆ ಇದೆ ಸರ್? ಇದೆ ಸರ್, ತುಂಬ ಸಮಸ್ಯೆ ಇದೆ. ಆಟೋ ಪರಿಸ್ಥಿತಿ ಯಾರು ಕೇಳೋರಿಲ್ಲ. ಸದ್ಯಕ್ಕೆ ನೀವು ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಯಾಕೆ ಅಂತಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ, ಸ್ವತಃ ನೋಡ್ಬೋದು ಎಷ್ಟು ಆಟೋಗಳು ನಿಂತಿದೆ ಉದ್ದಕ್ಕೂ ಅಂತ. ಮೊದಲೆಲ್ಲ ಈ ಥರ ಇರಲಿಲ್ಲ ಸರ್. ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು. ನಮಗೂ ನಮ್ಮ ಮನೆ ಇದೆ, ಮಕ್ಕಳಿದೆ, ಸಂಸಾರಗಳು ಇರ್ತವೆ ತುಂಬ ಜನಕ್ಕೆ. ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ಗಳು, ಅವ್ರಿಗೆ ಆದಂಥ ಕಮಿಟ್ಮೆಂಟ್ಸ್ಗಳೆಲ್ಲ ಇರ್ತವೆ. ಮೊದಲೆಲ್ಲ ಆ ಕಮಿಟ್ಮೆಂಟ್ಗೆಲ್ಲ ಚೆನ್ನಾಗಿ ಅಮೌಂಟ್ ಆಗ್ತಿತ್ತು. ಯಾಕೆಂದರೆ ಈಗ ಈ ಆನ್ಲೈನ್ ಇದರಿಂದ ಬಂದಿದ್ದರಿಂದ ಮೊದಲೆಲ್ಲ ಮೀಟ್ರ್ ಬಾರ್ಗೆ ಹೊಡೆದಿದ್ರು, ಅದೆಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಬಂದಿದ್ದು ಮತ್ತು ಈ ಅಗ್ರಿಕಲ್ಚರ್ ಆ್ಯಪ್ಗಳು. ಈ ಆ್ಯಪ್ಗಳು ಬಂದಿದ್ದೂ ಏನು ಅಂಥ ಪ್ರಾಬ್ಲಮ್ ಏನು ಆಗಿರಲಿಲ್ಲ. ನಮಗೆ ತೊಂದರೆ ಶುರುವಾಗಿದ್ದು ರ್ಯಾಪಿಡೋದಿಂದ ಬಂದು ರ್ಯಾಪಿಡ್ ಯಾವಾಗ ಬಂತು, ಈ ವೈಟ್ ಬೋರ್ಡ್ಗೆಲ್ಲ ಈ ಆಫೀಸ್ ಹೋಗ್ತಾರೆ ಯಾರಾದ್ರೂ ಅಂದ್ಕೊಳ್ಳಿ, ಒಬ್ಬರು ಆಫೀಸ್ಗೆ ಹೋಗ್ತಾರೆ, ಆನ್ ದ ವೇಲ್ ಒಬ್ಬರೇ ಹೋಗ್ತಾ ಇದ್ದಾರಲ್ಲ, ಅವ್ರು ಹಾಕೊಂಡು ಹೋಗಿ ಆ ಥರ ಎಲ್ಲ ಒಂದೊಂದು ಶುರುವಾಗಿ ಇವಾಗ ಬಸ್ ಫ್ರೀ ಆಗಿದೆ. ಒಂದೊಂದೊಂದು ತೊಂದರೆ ಆಗಿ ತುಂಬ ತೊಂದರೆ ಆಗ್ಬಿಟ್ಟಿದೆ ಸರ್ ಆಟೋದವ್ರಿಗೆ ಅಂತಂತೂ. ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವರ ದಿನದ ಖರ್ಚುಗಳನ್ನ ಅವ್ರು ಮೇಂಟೈನ್ ಮಾಡೋಕೆ ಆಗ್ತಾಯಿಲ್ಲ. ಈಗ ಆಟೋದವರಿಗೆ ನೋಡೋದಾದ್ರೆ ಮೀಟರ್ ಪಾಸಿಂಗ್ ಆಗಬೇಕು, FC ಆಗಬೇಕು, ಎಲ್ಲ ಹೌದು ಸರ್, ಹೌದು. ಆದರೆ ರ್ಯಾಪಿಡೋದವರಿಗೆ ಏನಿಲ್ಲ ಸರ್. ಅವ್ರು ನಾರ್ಮಲಾಗಿ ಒಂದು ಗಾಡಿ ತೊಗೊಂಡು ಸರ್, ನಾನು ಇದಕ್ಕೆ 3 ಲಕ್ಷ ಬಂಡವಾಳ ಹಾಕಿದ್ದೀನಿ ಸರ್. 2 ಲಕ್ಷ 1 ಲಕ್ಷ 2 ಲಕ್ಷ ಲೋನ್ ಹಾಕ್ಸ್ಕೊಂಡಿದ್ದೀನಿ, 1 ಲಕ್ಷ ಬಡ್ಡಿಗೆ ಇಸ್ಕೊಂಡ್ಬಂದಿದ್ದೀನಿ. 1 ಲಕ್ಷ ರೂಪಾಯಿಗೆ 2 ರೂಪಾಯಿ ಬಡ್ಡಿ, ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ ಬಡ್ಡಿ. ಇದಕ್ಕೆ ಇದು ಕಟ್ಟಬೇಕು 2 ವರ್ಷ. 2 ಲಕ್ಷಕ್ಕೆ ನಾನು ಮತ್ತೆ ಲೋನ್ ಕಟ್ಕೊಂಡು ಹೋಗಬೇಕು. ಇದನ್ನೆಲ್ಲ ಕಟ್ಕೊಂಡೋಗಿ ನಾನು ಸಂಪಾದನೆ ಮಾಡೋಕ್ಕೆ ಒಂದು 30-40 ರೂಪಾಯಿ ತೊಗೊಂಡು ಒಂದು ಬೈಕ್ ತೊಗೊಂಡು ಓಡಿಸ್ಬೋದಲ್ಲ, ಅದೇ ಸಂಪಾದನೆ ಇಲ್ಲೇ ಆಗ್ತಿದೆ. ಇದಕ್ಕೆ ನಾನು FC ಕಟ್ಟಿ, ಇನ್ಸೂರೆನ್ಸ್ ಕಟ್ಟಿಸಿ ಎಲ್ಲನೂ ಮಾಡಿ ಏನು ಪ್ರಯೋಜನ ಇಲ್ಲ ಸರ್. ಸರ್ ಇನ್ನೊಂದು ಕಡೆ ನೋಡಿದ್ರೆ ಆಟೋದವರು ಅಂದರೆ ಆಟೋ ಚಾಲಕರು, ಮಾಲಕರು ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟರು, ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ. ಸರ್ ನಾವು ಎಲ್ಲನೂ ಮಾಡ್ದು. ನಾವು ಬೆಂಗಳೂರು ಆಟೋ ಸೇನೆ ಅಂತ ಅಂದ್ಬಿಟ್ಟು ಒಂದು ಸೇನೆ ಇತ್ತು, ಅಲ್ಲೆಲ್ಲ ಶಾಂತಿನಗರದಲ್ಲೆಲ್ಲ ಹೋಗಿ ಎಲ್ಲ ಮಾಡ್ದು, ಏನೂ ಪ್ರಯೋಜನ ಆಗಲಿಲ್ಲ ಸರ್. ಇದರಿಂದ ತುಂಬ ತೊಂದರೆ ಆಗ್ತಿದೆ. ಅಟ್ಲೀಸ್ಟ್ ನಿಮ್ಮಂಥವ್ರಿಂದ ಅಂದ್ರೂ ಸರ್ಕಾರಕ್ಕೆ ಮುಟ್ಟಿ ನಮಗೊಂದು ಇದಾಗಲಿ ಕೊಡಿಸಿ ಸರ್. ಸರ್ ಇನ್ನೊಂದು ಕಡೆ ಬಸ್ ಫ್ರೀ ಬಿಟ್ಟರೆ, ಬಸ್ ಫ್ರೀಯಿಂದ ಏನಾದರೂ ಹೊಡೆತ ಬಿತ್ತಾ ಸರ್? ಸರ್ ಬಿದ್ದಿದೆ ಸರ್, ಬಿದ್ದಿದೆ. ಎಲ್ಲದರಿಂದ ತೊಂದರೆ ಅಂತೂ ಆಗಿದೆ. ಯಾಕೆಂದರೆ ತೊಂದರೆ ಆಗ್ದೇ ಏನಿಲ್ಲ ಸರ್, ತೊಂದರೆನೇ ಎಲ್ಲ ಆಗಿರೋದು. ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ವಿ ಯಾವುದೇ ತೊಂದರೆ ಇಲ್ಲ, ಮನೆ ಇಡೋದಕ್ಕೆ 2,000 ಕೊಡ್ತೇವೆ, 10 kg ಅಕ್ಕಿ, 200 ಯೂನಿಟ್ ಕರೆಂಟ್. ಸರ್ ಏನು ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ ಸರ್. ನಮ್ಮ ಹತ್ರ ಕಿತ್ತು ಕೊಡೋದನ್ನ ಹಂಗೆ ಇದ್ದಿದ್ರು ಬೆಟರ್ ಆಗ್ತಿದ್ದಲ್ಲ, ಕೊಡದೇ ಇದ್ರು ಏನು ಬೆಟರ್ ಆಗ್ತಿರಲಿಲ್ಲ. ಇವಾಗ ಈಗ ಸಿಗ್ತಿದೆಯಾ ಸರ್? ಸರ್ ಇವಾಗ ನೀವೇ ನೋಡ್ತಾ ಇದ್ದೀರಾ, ಮೆಟ್ರೋದಲ್ಲಿ 45% ಏನೋ ಎಕ್ಸ್ಟ್ರಾ ಆಗಿದೆ. ಬಸ್ಸು ಮೊನ್ನೆ ಎಲ್ಲ 15% ಏನು ಎಕ್ಸ್ಟ್ರಾ ಆಗಿದೆ. ಇದೆಲ್ಲ ಆಗಿ ಎಲ್ಲಿ ಬರ್ತಾ ಇದೆ ಸರ್? ನಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ ಹೊರತು ಕೊಡ್ತಾ ಇರೋದಿಲ್ಲಿ. ಕೊಡ್ತಾ ಇರೋದೇನು ಅಂತಾರಲ್ಲ, ಕೊಡ್ತಾ ಇರೋದು ನೀರು ಲೋಟದಲ್ಲಿ, ನಮ್ಮ ಹತ್ರ ಕಿತ್ಕೋತಾ ಇರೋದು ಹಂಡೆಯಲ್ಲಿ ಸರ್. ಆ ಥರ ಹಂಡೆಯಲ್ಲಿ ಕಿತ್ಕೊಂಡು ಲೋಟದಲ್ಲಿ ಕೊಟ್ಟರೆ ಹೆಂಗೆ ತುಂಬುತ್ತೆ ಸರ್ ಹೊಟ್ಟೆ? ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತು. ಒಂದು ಲೀಟ್ರ್ ಪೆಟ್ರೋಲ್ ಬೆಲೆ ಎಷ್ಟು, 1 ಲೀಟ್ರ್ ಗ್ಯಾಸ್ ಬೆಲೆ ಎಷ್ಟು, ಒಂದು kg ಅಕ್ಕಿ ಬೆಲೆ ಎಷ್ಟು ಸರ್? ನಿಮಗೆ ಗೊತ್ತಿದೆ ಎಲ್ಲ.
ಕಡೆಯಿಂದ ಬೆಲೆ ಏರಿಕೆ, ಒಂದ್ ಕಡೆಯಿಂದ ಗ್ಯಾರಂಟಿ ಯೋಜನೆ, ಒಂದ್ ಕಡೆಯಿಂದ ಆಟೋದವರ ಸಮಸ್ಯೆ. ತುಂಬ ಸಮಸ್ಯೆ ಸರ್. ನಮ್ಗೆ ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಈ ಕ್ಯಾಬ್ ಡ್ರೈವರ್ಸೇ ಆಗಲಿ ಎಲ್ಲರಿಗೂ ಸರ್, ಇವರೆಲ್ಲ ಕೋಟಿ ಇರೋರು ಯಾರೂ ಇಲ್ಲ ಸರ್, ಇಲ್ಲಿ ಬಂದು ದುಡಿತಾರೆ. ಕ್ಯಾಬ್ ಡ್ರೈವರ್ಸ್ ಹತ್ರ ಕೇಳಿದ್ರೆ ಹೇಳ್ತಾರೆ ವೈಟ್ ಬೋರ್ಡ್ನವರು ಕೂಡ ಬಾಡಿಗೆ ಹೊಡಿತಿದ್ದಾರೆ. ಹೌದೌದು ಸರ್, ಖಂಡಿತ. ನಾನೇ ಎಷ್ಟೋ ಸಲ ನೋಡಿದ್ದೀನಿ ಈ ರೈಲ್ವೆ ಸ್ಟೇಷನ್ಗಳು ಅಲ್ಲಿ ಇಲ್ಲಿ ತುಂಬ ಕಡೆ ನಡೀತಾ ಇದೆ ಸರ್ ಇದೆಲ್ಲ. ತುಂಬ ಕಡೆ ವೈಟ್ ಬೋರ್ಡಲ್ಲಿ ಹಾಕೊಂಡು ಹೋಗೋದು, ಆಮೇಲೆ ಈ ಅಗ್ರಿಕಲ್ಚರ್ ಆ್ಯಪ್ಗಳು ಬಂದು ಅದು ಇದು ಮತ್ತು ಈ ವೈಟ್ ಬೋರ್ಡ್ಗೆ ಇದು ಕೊಡೋದು ಇದ್ರೊಳಗಡೆ ಆ ಥರ ಎಲ್ಲ ನಡೀತಾ ಇದೆ. ಒಂದೊಂದು ಸಮಸ್ಯೆಗಳಂತೂ ತುಂಬ ಇದೆ ಸರ್, ಕೇಳೋರು ಯಾರು ಇಲ್ಲ ಅಷ್ಟೇ ನಮ್ಮ ಸಮಸ್ಯೆಗಳು ಏನಿಲ್ಲ ಸರ್. ಇನ್ನೊಂದು ಕಡೆ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಸಿಗ್ತಿದೆ ಈಗ, ಅಂದರೆ ತುಂಬ ಮಂದಿ ಹತ್ರ ಕೇಳೋಕೆ ಹೇಳ್ತಿದ್ದಾರೆ 10 kg ಅಕ್ಕಿ ಅಂತ ಹೇಳಿದ್ರು, 5 kg ಅಕ್ಕಿ ಕೊಡ್ತಿದ್ರು, ಅದರ ಹಣ ಕೊಡ್ತಿದ್ರು, ಈಗ ಹಣ ಕೂಡ ಸ್ಟಾಪ್ ಆಗಿದೆ. ಬರ್ತಿಲ್ಲ ಸರ್. ಕಡೆಯಿಂದ ನೋಡಿದ್ರೆ ಮನೆ ಒಡತಿಗೆ ಸಿಗ್ತಿದೆ 2000 ರೂಪಾಯಿ ಸ್ಟಾಪ್ ಆಗಿದೆ ಅಂತೇಳಿ. ಇಲ್ಲ ಸರ್, ನಮ್ಮ ಅಮ್ಮನಿಗೆ ಈಗ ಒಂದು 3 ತಿಂಗಳಿಂದ ಬಂದಿದ್ದು. ನಮ್ಮದು ಪ್ರಾಪರ್ ಚನ್ನಪಟ್ಟಣ ಆ ಕಡೆ ಎಲೆಕ್ಷನ್ ಆಗಿದ್ದಾಗ ಬಂದಿದ್ದು. ಈಗ ಲಾಸ್ಟ್ ಟೈಮ್ ಇದಾಗ್ತಲ್ಲ ಎಮ್ ಎಲ್ ಎಲೆಕ್ಷನ್, ಆವಾಗ ಬಂದಿದ್ದು. ಆವಾಗ ಮಾತ್ರ ಬಂದಿದ್ದು, ಅದು ಬಿಟ್ಟರೆ ಮತ್ತೆ ಯಾವಾಗಲೂ ಬಂದೇ ಇಲ್ಲ. ಅದಾದಮೇಲೆ ಒಂದು 2-3 ತಿಂಗಳು ಬಂದೇ ಇಲ್ಲ. ಸುಮಾರು ಒಂದು 3-4 ತಿಂಗಳಾಯಿತು ಸರ್. ನಾನು ಹೇಳ್ದೇನು ಗೊತ್ತಾ, ಅದನ್ನು ಕೊಡೋದು ಬೇಡ ಸರ್. ನಮಗೆ ನಮ್ದು ಏನಿದೆ, ನಮ್ಮ ಮೂಲಭೂತ ಹಕ್ಕುಗಳೇನಿದೆ ಅದನ್ನು ಕೊಟ್ಟರು ಸಾಕು ಸರ್. ದುಡ್ದು ತಿಂತೇವೆ ಅಂತ ಹೇಳ್ತೀವಿ ಸರ್, ದುಡ್ದು ತಿಂತೇವೆ ಅಂತ ಹೇಳ್ತೀವಿ. ಹೌದು ಸರ್, ಫ್ರೀಯಾಗಿ ಏನು ಬೇಡ, ಏನು ಬೇಡ ಸರ್. ನಾವು ಸ್ವಾಭಿಮಾನಿಗಳಿಂದ ಬದುಕ್ತೀವಿ, ನಾವು ಸ್ವಾಭಿಮಾನದಿಂದ ಬದುಕ್ತೀವಿ. ನಮಗೆ ಕೊಡುವಂಥ ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನು ಕೊಟ್ಟರೆ ಸಾಕು ನಮಗೆ. ನಮ್ಗೆ ಈ ಫ್ರೀ, ಈ ಆ ಯೋಜನೆ ಈ ಯೋಜನೆ, ಭಾಗ್ಯಲಕ್ಷ್ಮಿ ಎಲ್ಲರಿಗೂ ಫ್ರೀ ಏನು ಸಿಗುತ್ತೆ ಸರ್? ಫ್ರೀ ಮಾಡಿ ಎಲ್ಲ ಕಡೆ ನೋಡಿದ್ದೀವಿ ಸರ್ ನಾವು. ಸಾಲ ಅಂತ ಹೇಳ್ತೀವಿ. ಹೌದು ಸರ್, ಇವಾಗ ಇಷ್ಟೆಲ್ಲ ಇದು ಮಾಡ್ಕೊಂಡು ಏನಕ್ಕೆ ಬರಬೇಕಾಗಿತ್ತು ನಾವು ಸರ್? ನಿಜವಾಗ್ಲೂ ನಾನು ಈ ಫೀಲ್ಡಿಗೆ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ಈ ಥರ ಇರಲಿಲ್ಲ. ಈ ವರ್ಷ ಈಗ ನಾನು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಏನಕ್ಕಾರ ಬಂದು ಅಂತ ಅನಿಸ್ಬಿಟ್ಟಿದೆ ಸರ್. ಊರಲ್ಲಿ ಹಿಂಗೋ ದನ ಕಾಯ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ಸರ್. ಕುರಿ ಕಾಯ್ಕೊಂಡು ದನ ಕಾಯ್ಕೊಂಡಿದ್ರು ಚೆನ್ನಾಗಿರ್ತಿತ್ತು. ಅವ್ರಿಗೆ ಆದಂಥ ಕಷ್ಟಗಳಿದೆ. ನಾವು ಎಲ್ಲನೂ ಅದನ್ನು ಇದು ಮಾಡ್ಕೋಬೋದು. ಒಬ್ಬ ಕುರಿ ಕಾಯನ್ಗೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ಫಾರ್ಮರ್ ಮಗ, ನಾನೊಬ್ಬ ರೈತನ ಮಗ. ನಾನು ಭತ್ತ ಬೆಳೆದಿದ್ದೀನಿ, ರಾಗಿ ಬೆಳೆದಿದ್ದೀನಿ, ನನಗೂ ಆ ಕಷ್ಟ ಬಂತು. ಇಲ್ಲೇನೋ ಸ್ವಲ್ಪ ಇದ್ರ ಥರ ಹೋಗ್ಬೋದು, ಅಂದರೆ ಈ ನೆಳ್ಳಲ್ಲಿ ಇರ್ಬೋದು ಅನ್ನೋದು ಬಿಟ್ಟರೆ ಸರ್, ಅಲ್ಲೇ ಚೆನ್ನಾಗಿತ್ತು ಸರ್. ನಮಗೆ ಒಳ್ಳೆ ಟೈಮ್ 3 ಊಟ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಊಟ ಮಾಡಲ್ಲ ಸರ್, ಕರೆಕ್ಟಾಗಿ ನಿದ್ದೆ ಬರಲ್ಲ. ಈ ಫ್ರಸ್ಟ್ರೇಷನು, ಈ ಕಿವಿಲಿ ನಿಜಲ್ಲ ಸರ್. ನನಗೆ ಹುಟ್ಟೋತಿಂದ ತಲೆನೋವು ಬಂದಿರಲ್ಲ. ಇಲ್ಲಿ ಬೆಂಗಳೂರು ಬಂದಮೇಲೆ ತಲೆನೋವು ಬರೋಕ್ಕೆ ಶುರುವಾಗ್ಬಿಟ್ಟಿದೆ ನನಗೆ ಇದರಿಂದ. ಇದನ್ನೆಲ್ಲ ಬಿಟ್ಟು ಮಾಡಿಕೊಂಡು ಅಟ್ಲೀಸ್ಟ್ ನಾವೇನಕ್ಕೆ ಬರೋದು? ಒಂದು 4 ಕಾಸು ಸಂಪಾದನೆ ಮಾಡಿ ನಾವು ನಮ್ಮ ಜೀವನದಲ್ಲಿ ಎಲ್ಲರ ತಾನು ಒಂದು ಲೆಕ್ಕಾಚಾರದಲ್ಲೇ ಇರಬೇಕು ಅನ್ನೋ ಇದ್ರ ಮೇಲೆ ಬಂದಿರ್ತೀವಿ. ಇಲ್ಲಿ ನೋಡಿದ್ರೆ ಈ ಥರ ಆಗ್ತಿದೆ. ತುಂಬ ಕಷ್ಟ ಆಗ್ತಿದೆ ಸರ್, ಜನರಿಗೆ ತುಂಬ ಕಷ್ಟ ಆಗ್ತಿದೆ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.